ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಾ. ಇವತ್ತು ಕರಾವಳಿಯ ಸ್ಪೆಷಲ್ ಹಾಗೂ ಮಲೆನಾಡಿನಲ್ಲೂ ಕೂಡ ಇದು ಸ್ಪೆಷಲ್ ಅಂತಲೇ ಕರಿಬೋದು, ಹಲಸಿನ ಹಣ್ಣಿನ ಮುಳ್ಕ ಅಂತ. ಈ ಡಿಶ್ನ ನೇಮ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಆಲ್ಮೋಸ್ಟ್ ನಮ್ಮ ಕಡೆ ಅಂದರೆ ಮಲೆನಾಡಲ್ಲಿ ನಾವು ಈ ಡಿಶ್ನ ಪ್ರಿಪೇರ್ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ಅಥವಾ ಹಲಸಿನ ಹಣ್ಣು ಜಾಸ್ತಿ ಸಿಕ್ಕಂಥ ಸಮಯದಲ್ಲಿ ಹಣ್ಣನ್ನೇ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ಈ ಥರದ್ದೊಂದು ಡಿಶ್ನ ಮಾಡಿಟ್ಕೊಂಡ್ರೆ 2 to 3 ಡೇಸ್ ತುಂಬಾ ಚೆನ್ನಾಗಿರುತ್ತೆ, ಇಟ್ಕೊಂಡು ತಿನ್ನಬಹುದು. ಸೊ ಈ ಡಿಶ್ನ ಮಾಡೋದು ಹೇಗೆ ಅಂತ ನೋಡೋಣ. ಮನೇಲಿ ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ಡಿಶ್ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ 1 ಕಪ್ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. 2 ರಿಂದ 3 ಗಂಟೆ. ಟೈಮ್ ಇದ್ದರೆ ನೀವು 3 ಗಂಟೆ ನೆನೆಸ್ಕೋಬೋದು, ಇಲ್ಲಾಂದರೆ 2 ಗಂಟೆನೇ ಸಾಕಾಗುತ್ತೆ. ಸೊಸೈಟಿ ಅಕ್ಕಿ ಅಥವಾ ಮನೆಯಲ್ಲಿರುವಂತಹ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ, ಯಾವ ಅಕ್ಕಿ ಆದರೂ ತೊಂದರೆ ಇಲ್ಲ. ಇದನ್ನು ಫಸ್ಟು 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು 2 ರಿಂದ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೋಬೇಕು. ನಾನು 2 ಗಂಟೆ ಕಾಲ ಇದನ್ನು ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಚೆನ್ನಾಗಿ ನೆಂದಿದೆ. ನಂತರ ಈಗ ಹಲಸಿನ ಹಣ್ಣನ್ನು ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಎಷ್ಟು ಅಂದರೆ, ಈಗ 1 ಕಪ್ನಷ್ಟು ನಾನು ಅಕ್ಕಿ ಏನು ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಿನಲ್ಲಿ 2 ಕಪ್ನಷ್ಟು ಹಲಸಿನ ಹಣ್ಣು ಇರಬೇಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಹಿಟ್ಟಿಂದು. ಹೇಳ್ತಿದ್ದೀನಲ್ವಾ, 1 ಕಪ್ಪಿನ ಅದೇ ಕಪ್ ಏನು ಅಕ್ಕಿ ತೊಗೊಂಡಿರ್ತೀವಲ್ವ, ಅದೇ ಕಪ್ಪಿನ 2ರಷ್ಟು ಹಲಸಿನ ಹಣ್ಣು ಇರಬೇಕು. ಗೊತ್ತಾಯ್ತಲ್ವಾ. ಸೊ ಇದನ್ನು ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಅಕ್ಕಿ ಏನು ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ನೀರನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. ಇದಕ್ಕೆ ಹಣ್ಣನ್ನು ಹಾಕ್ತೀವಲ್ವ, ಸೊ ಹಾಗಾಗಿ ನೀರಿನ ಅವಶ್ಯಕತೆ ಇರೋದಿಲ್ಲ. ತರಿಯಾಗಿ ಫಸ್ಟು ರುಬ್ಕೊಂಡಿದ್ದೀನಿ. ನಂತರ ಹಣ್ಣನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಸರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬಹುದು. ಹಾಗೆ 1 ಬೌಲ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಣ್ಣು ಎಷ್ಟು ಸಿಹಿಯಾಗಿದೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. 2 ರಿಂದ 3 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಇವಾಗ ನಂತರ ಇದೇ ಜಾರ್ಗೆ 1 ಕಪ್ನಷ್ಟು, ಅದೇ ಕಪ್ಪಿನ ಅಳತೆ ತೋರಿಸ್ತಾ ಇದ್ದೀನಿ, ನೋಡ್ತಿದ್ದೀರಲ್ವಾ, ಅದೇ ಕಪ್ನಲ್ಲಿ 1 ಕಪ್ಪಿನಷ್ಟು ಹಸಿ ಕಾಯಿ ತುರಿ, ಹಸಿದಿಲ್ಲ ಅಂದರೆ ಒಣ ಕಾಯಿ ತುರಿ ಆದರೂ ಪರವಾಗಿಲ್ಲ, ಹಾಕೊಂಡ್ಬಿಟ್ಟು ಇದನ್ನು ಕೂಡ ಸೇರಿ ರುಬ್ಕೊಳ್ಳಿ. ಎಲ್ಲೂ ಕೂಡ ನೀರನ್ನು ನಾನು ಆ್ಯಡ್ ಮಾಡ್ತಾ ಇಲ್ಲ, ನೋಡ್ತಿರ್ಬೋದು. ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ. ಒಂದು ಬೌಲ್ಗೆ ನಾನು ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು. ಹೀಗೆ ಎತ್ಕೊಂಡು ನಾವು ಎಣ್ಣೆಲೆ ಬಿಡಬೇಕಾದ್ರೆ ಈ ರೀತಿ ಉಂಡೆ ಉಂಡೆಗಳಾಗಿ ಬಿಡೋದಕ್ಕೆ ನಮಗೆ ಹೆಲ್ಪ್ ಆಗಬೇಕು. ಸೊ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಮತ್ತೊಂದು ಸಲ ಚೆನ್ನಾಗಿ ನಾವು ಚಮಚದಿಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಮತ್ತೆ ನಿಮಗೆ ಟೈಮ್ ಇದ್ದರೆ 1 ಗಂಟೆಗಳ ಕಾಲ ಮುಚ್ಚಳನ ಮುಚ್ಚಿಬಿಟ್ಟು ರೆಸ್ಟಿಗೆ ಬಿಟ್ಬಿಡಿ. ನಂತರ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ, ಮೊಳಕವನ್ನು ಫ್ರೈ ಮಾಡಲಿಕ್ಕೆ. ಎಣ್ಣೆ ಕಾದ ನಂತರ ಕೈನ ಸ್ವಲ್ಪ ಹಸಿ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ತೊಗೊಂಡು ಉಂಡೆಗಳ ರೀತಿಯಲ್ಲಿ ನಾವು ಬಿಟ್ಕೋಬೇಕು. ಹೇಗೆ ನಾವು ಬಜ್ಜಿ ಬೋಂಡನ ಬಿಡ್ತೀವಲ್ವ, ಅದೇ ಥರನೇ ಸೇಮ್. ಯಾವುದೇ ಕಾರಣಕ್ಕೂ ಎಣ್ಣೆನ ಹೈ ಫ್ಲೇಮ್ನಲ್ಲಿಟ್ಟು ನೀವು ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಮೇಲ್ಗಡೆ ಪಾರ್ಟ್ ತುಂಬಾ ಬ್ಲ್ಯಾಕ್ ಆಗಿ ಬಂದುಬಿಡುತ್ತೆ, ಒಳಗಡೆಯಲ್ಲಿ ಹಾಗೇ ಹಿಟ್ಟು ಹಾಗೇ ಇರುತ್ತೆ, ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಆಗ ಚೆನ್ನಾಗಿ ಬರುತ್ತೆ. ಔಟ್ಸೈಡ್ ಕ್ರಿಸ್ಪಿಯಾಗಿ, ಒಳಗಡೆ ಮೆತ್ತಗೆ, ತುಂಬ ಟೇಸ್ಟಿಯಾಗಿ ಕೂಡ ಚೆನ್ನಾಗಿರುತ್ತೆ. ಹೊತ್ತಿ ಥರ ಸ್ಮೆಲ್ ಅಥವಾ ಹೊತ್ತಿ ಥರ ನೋಡೋದಕ್ಕೂ ಆಗಿರೋದಿಲ್ಲ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡ್ತಿದ್ದೀರಲ್ವ, ಇಷ್ಟೇ ಹಲಸಿನ ಹಣ್ಣಿನ ಮುಳ್ಕ ರೆಡಿ ಆಯಿತು. ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಡಿಶ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.